ಇನ್ನು ಮೃತ ಮಾಲಾಧಾರಿ ಲಿಂಗರಾಜು ಮನೆಯಲ್ಲೂ ಶೋಕ ಮಡುಗಟ್ಟಿದೆ. ಶಾಲೆ ಬಿಟ್ಟು ಕೆಲಸಕ್ಕೆ ಹೋಗ್ತಾ ಇದ್ದಂತಹ ಮೃತ ಮಾಲಾಧಾರಿ ಲಿಂಗರಾಜು ಈಗ ಲಿಂಗರಾಜು ಸಾವಿನಿಂದ ಮನೆಯಲ್ಲಿ ಕುಟುಂಬಸ್ಥರು ಕಣ್ಣೀರಿಡ್ತಾ ಇದ್ದಾರೆ. ಸ್ವಂತ ಮನೆ ಇಲ್ಲದೆ ಜೀವನ ನಡೆಸ್ತಾ ಇದ್ರು. ಮಗನನ್ನು ಕೂಡ ಕಳ್ಕೊಂಡು ತಾಯಿ ಕಣ್ಣೀರಿಡ್ತಾ ಇದ್ದಾರೆ. ಏನಾಗಿಲ್ರಿ ಅಪ್ಪ, ನನ್ ಮಗ 19 ವರ್ಷದವನ. ಅಯ್ಯಪ್ಪ ಸ್ವಾಮಿ ಮಾಲೆ ಆಗ್ತದಂದ ನಮ್ಮವ್ವಾರ ಬ್ಯಾಡಪ್ಪ, ಇನ್ನ 2 ವರ್ಷ ಹಾಕುದ್ ಬೇಡ ಅಂದ್ರ ನಾ ಹಾಕೋಣ ಅಂತೇಳಿ ಕೇಳಿಲ್ಲ, ಹಾಕೊಂಡರಿಪ್ಪ ಮಾಲೆ. ಇದೇ ಮೊದ್ಲ ಸಲ ಹಾಕೊಂಡಿದ್ರಿಪ್ಪ. ಏನು ನಮ್ಮ ಮನೆಯವರು ತೀರ್ಕೊಂಡು 4 ವರ್ಷ ಆಗಿತ್ರಿ. ನನ್ನ ಮಗ ಬಾಳ ಇರೋದೊಂದು ಹುಡುಗಿತ್ತಿರಿಪ್ಪ. ಅಪ್ಪ ನನಗೆ ಇರೋದೊಂದು ಮಗನು ಹೋದ್ರೀಗ ಏನು ಕೇಳಕ್ ಆಗೋದಿಲ್ರಿ. ನಮ್ಮ ಮಗ ಹಂಗ ದಿನಗುರಿ ಕೆಲ್ಸಕ್ಕೆ ಹೋಗಿದ್ದಾರೆ. ಅಲ್ಲೇ ವಾಟರ್ ಸಪ್ಲೈಗ್ ದಿನಗುಲಿ ಕೆಲ್ಸಕ್ಕೆ ಹೋಗಿದ್ದಾರೆ. ಮನೆಗೆ ಅವ್ರ ಮಾಡ್ತಿದ್ದಾರೆ. ನಮ್ಮ ಮನೆಯವ್ರಲ್ಲಿ ಕಾಲೇಜ್ನಾಗ ನಾವ್ ಹಾಕಿದ್ದೇರಿ. ಅಟೆಂಡರ್ ವಿತ್ ಪ್ಯೂನ್ ಅಂತ ಕೊಟ್ಟಾರಿ ನಮಗ್ರಿ. BUBKL ಪಾಲಿಟೆಕ್ನಿಕ್ ಒಳಗ್ರಿ. ಕಲಿದ್ ಬಿಟ್ಟು ನಮ್ದು ಪಗಾರ ಸಾಲೋದಿಲ್ಲ ಅಂತ ನನ್ ಮಗ ಗೌರ್ಮೆಂಟ್ ಕೌನ್ಸಿಲಿಂಗ್ ಸಿಕ್ಕಿತ್ರಿ. ITI ಕಲಿದ್ ಬಿಟ್ಟು ಕೆಲ್ಸಕ್ ಹೋದ್ರಿ. ಮಂತಲ್ಲ ತಂಗಿ ಸಾಲಿ ಕಲ್ಸೋದಾಗೋದಿಲ್ಲ ಅಂತ ಹೇಳಿ ಅದಕ್ಕೆ ಹುಡುಗಿ ಮಂತನ್ ಸಾಗ್ಸೋದಾಗುದಿಲ್ಲ, ಹುಡುಗಿ ಸಾಲಿ ಕಲ್ಸೋದಾಗುದಿಲ್ಲ ಅಂತ ಹೇಳಿ ನಾನು ಕೆಲ್ಸಕ್ ಹೋಗ್ತೇನೆ ಅಂತ ಕೆಲ್ಸಕ್ ಹೊಂಟಿತ್ರಿ ಹುಡುಗ. ಒಂದು ಫಸ್ಟ್ 10th ಮುಗ್ದ ITI ಆಗಿತ್ರಿ. ಗೌರ್ಮೆಂಟ್ ಕೌನ್ಸಿಲಿಂಗ್ ಆಗಿತ್ರಿ. ಹೋಗ್ಲಿಲ್ರಿ ಅವ. ಅದಕ್ಕ ಮಂತನಕ್ ಸಾಗೋದಿಲ್ಲ ಅಂತಂದು ನಾವ್ ದಿನ ಕಷ್ಟ ಪಡೋದ್ ನೋಡ್ಲಾರ್ದ ಕೆಲ್ಸಕ್ ಹೊಂಟಿದ್ದಾರ್ರಿ ಅವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.